ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ. ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ. ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು. 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ. ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ. ಬಾಲಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್.ಬಿ. ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್.ಬಿ. ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ, ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್? ILO ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ, ಬಾಲಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರ್ದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರ್ದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾವು ಕಾಣ್ತೇವೆ. ಮೊದಲು ಬರೀ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ. ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟ್ಲ್ ಅನ್ನ ಚೇಂಜ್ ಮಾಡಲಾಯಿತು. 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಆ ಕಾಯ್ದೆಯನ್ನು ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದು. ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲಕಾರ್ಮಿಕರನ್ನ, ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳು ಫೇಮಸ್ ಆಗಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ? ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18ನೇ ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ, ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು. ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು. ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ, ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂಥ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂಥ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂಥ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂಥ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರ್ದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸ್ಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು,
27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ತಿಂಗಳಲ್ಲ, ನಿರಂತರವಾಗಿ 27 ದಿನ ಕೆಲಸ ಮಾಡೋದಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂಥದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನು ಆ ಮಗುವಿಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸು ಇದೆ. ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ? ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಇದೊಂದು ಸಾಮಾಜಿಕ ಸಮಸ್ಯೆ. ನನ್ನ ಪ್ರಕಾರ ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದೋ ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಮಗು ನಮ್ಗೆಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನು ರಕ್ಷಣೆ ಮಾಡುವಾಗ ನಮಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17ನಲ್ಲಿ ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂಥ. ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ? ನಮಗೆ ಮಕ್ಕಳ ಸಹಾಯವಾಣಿ 1098 ಇರ್ಬೋದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ ಮನಸ್ಸಿಗೆ ಆಘಾತ ಆಗಬಾರದು. ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದ್ರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ. ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕ್ಕಾಗತ್ತಾ? ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನು ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು? ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರೂ ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂಥ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥದ್ದು ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ. ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದ್ದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು. ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ. ಮತ್ತೆ 20,000ದಿಂದ 50,000ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂಥದ್ದು. ಇಂಥ ಘಟನೆಗಳು ಏನಾದ್ರೂ ಕಂಡು ಬಂದಿದೆಯಾ? ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, ಸಾವಿರಾರು ಮೊಕದ್ದಮೆಗಳನ್ನ ದಾಖಲಿಸಿದ್ದಾರೆ. ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು. ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ, ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 155214ಕ್ಕೆ ಕರೆ ಮಾಡಬಹುದು. ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ SB ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನು ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ SB ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಇವರೊಂದಿಗೆ ನಿರ್ಮಲಾ S. 14ರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ. ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ. ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ. ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ. ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ. ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.